Hey everyone, welcome back to One Crazy Introvert ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಲಂಕಾವಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದ್ರು ಲಂಕಾವಿಗೆ ಟ್ರಿಪ್ನ ಪ್ಲಾನ್ ಮಾಡ್ತಾರೆ ಈ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಡಿಸೆಂಬರ್ 2024 ಇಂದ ಬ್ಯಾಂಗ್ಳೂರ್ ಟು ಲಂಕಾವಿಗೆ ಇಂಡಿಗೋ ಡೈರೆಕ್ಟ್ ಫ್ಲೈಟ್ಸ್ ಅವೈಲಬಲ್ ಇದೆ. ನೀವೇನಾದರೂ ಲಂಕಾವಿಯಲ್ಲಿ ಡೈರೆಕ್ಟಾಗಿ ಲ್ಯಾಂಡ್ ಆಗ್ತಾ ಇದ್ರೆ ಬ್ಯಾಂಗ್ಳೂರಿಂದ ಆರ್ ಇಂಡಿಯಾದಿಂದ ಎಲ್ಲಿಂದ ಆದರೂ ಬಂದು ಇಲ್ಲಿ ಲ್ಯಾಂಡ್ ಆದರೆ ಕರೆನ್ಸಿ ಎಕ್ಸ್ಚೇಂಜ್ ಆ್ಯಂಡ್ ಸಿಮ್ ಕೌಂಟರ್ಸ್ ಏರ್ಪೋರ್ಟಿಂದ ಎಕ್ಸಿಟ್ ಆಗಬೇಕಂದ್ರೇ ಸಿಗುತ್ತೆ. ನೀವೇನಾದರೂ ಕ್ವಾಲಾಲಂಪುರ್ ಆರ್ ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ಟ್ರಾವೆಲ್ ಮಾಡಿ ಇಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ಏರ್ಪೋರ್ಟ್ ತುಂಬಾ ಚಿಕ್ಕ ಏರ್ಪೋರ್ಟ್ ಅಂತ ಅನಿಸುತ್ತೆ. ಎಂಟರ್ ಆಗ್ತಿದ್ದಂಗೆ ಎಕ್ಸಿಟ್ ಸಿಗುತ್ತೆ. ಜಸ್ಟ್ 1 ಫ್ಲೋರ್ ಅಷ್ಟೇ ಇರೋದು, 1 4 ಬೋರ್ಡಿಂಗ್ ಗೇಟ್ಸ್ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ನಾವಿಲ್ಲಿ ಬಂದು ಲ್ಯಾಂಡ್ ಆಗಿರೋದು 8 o'clock ಇನ್ ದ ನೈಟ್. ಆ್ಯಂಡ್ ಎಷ್ಟು ಖಾಲಿ ಇದೆ ಅಂತ ನೋಡಿ, ಯಾರೂ ಜನ ಇಲ್ಲ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ನೈಟ್ 11 o'clock ಆದರೆ ಹೇಗಿರುತ್ತೆ ಆ ಥರ ಇತ್ತು. ಅಕಾಮಡೇಷನ್ನ ನಾವು ಏರ್ಪೋರ್ಟ್ ಪಕ್ಕದಲ್ಲೇ ಇರೋ ವಿಂಗ್ಸ್ ಬೈ ಕ್ರಾಸ್ಗೆ ರೆಸಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಸೊ ವಿ ಲಿಟ್ರಲಿ ವಾಕ್ ಫ್ರಮ್ ಏರ್ಪೋರ್ಟ್ ಟು ದಿ ರೆಸಾರ್ಟ್. ನೀವೇನಾದರೂ ಬೀಚ್ ಹತ್ತಿರ ಇರೋ ಪ್ರಾಪರ್ಟಿನ ಚೂಸ್ ಮಾಡ್ಕೊಂಡಿದ್ರೆ ನಾಟ್ ಟು ವರಿ ಅಟ್ ಆಲ್. ಕ್ಯಾಬ್ಸ್ ಮತ್ತು ರೆಂಟಲ್ ವೆಹಿಕಲ್ಸ್ ಎರಡೂ ಎಕ್ಸಿಟ್ ಗೇಟ್ ಹತ್ರ ಅವೈಲಬಲ್ ಇದೆ. Hey everyone, welcome back to my YouTube channel One Crazy Introvert. We are in Langkawi and we are going to explore the island now. This is another video in the Malaysian series. So if you haven't watched the previous videos, do check out the link mentioned in the description, and also I'll try to link it somewhere on the screen here. Public transport is not conveniently available in Langkawi, so we are now heading to rent a vehicle. So let us see how it goes. Selamat datang in Malay language means welcome. ಲಂಕಾವಿಯಲ್ಲಿ ವೆಹಿಕಲ್ನ ರೆಂಟ್ ಮಾಡೋದಕ್ಕೆ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಸಾಕು. ಯಾವುದೇ ರೀತಿ IDPನ ನಾನಿಲ್ಲಿ ಅಪ್ಲೈ ಮಾಡಿರಲಿಲ್ಲ. ಜಸ್ಟ್ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ಕಾರ್ನ ರೆಂಟ್ ಮಾಡ್ಕೊಂಡ್ವಿ. ಕಾರ್ ಆರ್ ಸ್ಕೂಟರ್ ರೆಂಟಲ್ಸ್ ನಿಯರ್ ಮೀ ಅಂತ ಸರ್ಚ್ ಮಾಡಿದ್ರೆ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ಸ್ ತೋರಿಸುತ್ತೆ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅಂತ. ನೀವು ಅವ್ರಿಗೆ ಕಾಲ್ ಮಾಡಿ ಕೇಳ್ಬೋದು, ಇಲ್ಲ ಅಲ್ಲೇ ಹೋಗಿ ವೆಹಿಕಲ್ಸ್ನ ರೆಂಟ್ ಮಾಡ್ಕೊಳ್ಬೋದು. 2 ವೀಲರ್ಗೆ 500 to 800 ಇಂಡಿಯನ್ ರುಪೀಸ್ ಪರ್ ಡೇ ಚಾರ್ಜ್ ಮಾಡ್ತಾರೆ. ಆ್ಯಂಡ್ 4 ವೀಲರ್ಸ್ಗೆ ಇಟ್ ಸ್ಟಾರ್ಟ್ಸ್ ಫ್ರಮ್ 1000 rupees. ಆ್ಯಂಡ್ ನಮ್ಮ ಹತ್ರ ಅವರು ಯಾವುದೇ ರೀತಿ ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡಲಿಲ್ಲ, ಜಸ್ಟ್ ಡ್ರೈವಿಂಗ್ ಲೈಸೆನ್ಸ್ದು ಒಂದು ಫೋಟೋ ತಗೊಂಡ್ರು. ನೀವೇನಾದರೂ ಬ್ಯಾಂಗ್ಳೂರ್, ಮುಂಬೈ, ಡೆಲ್ಲಿ ಆರ್ ಕ್ವಾಲಾಲಂಪುರ್ ಈ ಥರ ಸಿಟೀಸಿಂದ ಲಂಕಾವಿಗೆ ಟ್ರಾವೆಲ್ ಮಾಡಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಮ್ ವೈಬ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಕಾಮಡೇಷನ್ನ ನಾನು ಕುಹಾ ಟೌನ್ ಆರ್ ಸೆನಾಂಗ್ ಬೀಚ್ ಹತ್ರ ರೆಕಮೆಂಡ್ ಮಾಡ್ತೀನಿ, ಬಿಕಾಸ್ ಅದೆರಡು ತುಂಬ ಲೈವ್ಲಿ ಏರಿಯಾಸ್ ಅಂತ ಅನ್ನಿಸ್ತು. ನಾವು ವಿಂಗ್ಸ್ ಬೈ ಕ್ರಾಸ್ಗೆನ ಚೂಸ್ ಮಾಡಿದ್ದು ಸೇಫ್ಟಿ ಕನ್ಸರ್ನ್ಸಿಂದ. ಬಟ್ ನೀವೇನಾದರೂ ಮಾರ್ನಿಂಗ್ ಫ್ಲೈಟಲ್ಲಿ ಲ್ಯಾಂಡ್ ಆಗ್ತಾ ಇದ್ದರೆ ಕುಹಾ ಟೌನ್ ಆರ್ ಸೆನಾಂಗ್ ಬೀಚ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಕನ್ಸಿಡರ್ ಫಾರ್ ಅಕಾಮಡೇಷನ್. Hey everyone, so we rented this car and it costed us around 1200 Indian rupees or 60 MYR. ಆ್ಯಕ್ಚುಲಿ ಅವ್ರು ಜಾಸ್ತಿ ಕೇಳ್ತಾರೆ, ಬಟ್ ನಾವು ಬಾರ್ಗೇನ್ ಮಾಡಿ ಸ್ವಲ್ಪ ರೆಡ್ಯೂಸ್ ಮಾಡ್ತಾರೆ ಪ್ರೈಸ್ನ. ಆ್ಯಂಡ್ ದೆನ್ ಫ್ಯೂಯಲ್ನ ಇಲ್ಲಿ ನಾವೇ ಫಿಲ್ ಮಾಡ್ಕೊಬೇಕು. ಇಲ್ಲಿ ಫ್ಯೂಯಲ್ ಪ್ರೈಸ್ ಬಂದ್ಬಿಟ್ಟು ಬರೀ 2 ರಿಂಗಿಟ್ಸ್ ಇತ್ತು. ಆ್ಯಂಡ್ ಇವಾಗ ನಾವು ಲಂಕಾವಿ ಸ್ಕೈ ಕ್ಯಾಬ್ ಹತ್ರ ಬಂದಿದ್ದೀವಿ. ಇಲ್ಲಿ ಆ್ಯಕ್ಟಿವಿಟೀಸ್ನ ಬುಕ್ ಮಾಡೋದಕ್ಕೆ ನಾನು ಕ್ಲೂಕ್ ಆ್ಯಪ್ನ ಯೂಸ್ ಮಾಡಿ ಬುಕ್ ಮಾಡಿದ್ದೆ. ಕ್ಲೂಕ್ ಆ್ಯಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾರ್ಮಲಾಗಿ ನಾವು ಆನ್ ಸ್ಪಾಟ್ ಏನು ಟಿಕೆಟ್ ಪರ್ಚೇಸ್ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಟಿಕೆಟ್ ಸಿಗುತ್ತೆ ಕ್ಲೂಕ್ ಆ್ಯಪಲ್ಲಿ. ಸೊ ನಾನು ಅದರಲ್ಲೇ ಬುಕ್ ಮಾಡಿಕೊಂಡೆ. ಆ್ಯಂಡ್ ಕ್ಲೂಕ್ ಆ್ಯಪಲ್ಲಿ ಬುಕ್ ಮಾಡಬೇಕಂದ್ರೆ 1 day ಬಿಫೋರ್ ಬುಕ್ ಮಾಡಬೇಕು. ದಟ್ ಈಸ್ ಫಾರ್ ಟುಡೇಸ್ ಆ್ಯಕ್ಟಿವಿಟಿ ನೆನೆನೇ ಬುಕ್ ಮಾಡಿರಬೇಕು, ಇಲ್ಲ ನಾಳೆ ಆ್ಯಕ್ಟಿವಿಟಿ ಇದ್ದರೆ ಇವತ್ತೇ ಬುಕ್ ಮಾಡಬೇಕು. ಆನ್ ಸೇಮ್ ಡೇಟ್ ಬುಕ್ ಮಾಡೋದಕ್ಕಾಗಲ್ಲ. ಮಲೇಷ್ಯಾದಲ್ಲಿ ಈ ಬ್ರ್ಯಾಂಡ್ ಏನಿದೆ ಕಾರ್ದು, ಇದೊಂಥರ ನಮ್ಮ ಇಂಡಿಯಾದಲ್ಲಿ ಸುಜುಕಿ ಇದೆಯಲ್ಲ ಅದೇ ಥರ, ಇದು ಪೆಡ್ರೋನಾ ಅಂತ. ಸ್ಕೈ ಕ್ಯಾಬಿಗೆ ಬರಬೇಕಂದ್ರೆ ರೋಡ್ ಸ್ವಲ್ಪ ಹಿಲ್ ಸ್ಟೇಷನ್ ಥರ ಇದೆ, ಅಂದರೆ ತುಂಬ ಸ್ಟೀಪ್ ಕರ್ವ್ಸು ಇಲ್ಲ, ಸ್ಟೀಪ್ ಹಿಲ್ಲು ಇಲ್ಲ, ಬಟ್ ಸ್ವಲ್ಪ ಅಪ್ ಇರುತ್ತೆ. ಆ್ಯಂಡ್ ನಾವು ತಗೊಂಡಿರೋಂಥ ಕಾರ್ ಆಟೋಮೆಟಿಕ್ ಕಾರ್, ಸೊ ಡ್ರೈವ್ ಮಾಡೋದಕ್ಕೆ ಇಟ್ ವಾಸ್ ಈಸಿ ಆಗಿತ್ತು. ಇವಾಗ ಇಲ್ಲಿ ಕಾಣಿಸ್ತಾ ಇರೋಂಥ ಸ್ಕೈ ಬ್ರಿಡ್ಜ್ ಮೇಲೆ ವಾಕ್ ಮಾಡೋಕ್ಕೆ ಹೋಗ್ತೀವಿ. ಈಗಲ್ ಸ್ಕೈ ವಾಕ್ ಮೇಲೆ ವಾಕ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಕೇಬಲ್ ಕಾರ್ಸ್ ಕಾಣಿಸ್ತಾ ಇದೆ, ಇಲ್ಲಿದೆಯಲ್ಲ ಇಲ್ಲಿ, ಅಲ್ಲಿ ಕೇಬಲ್ ಕಾರ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ಸ್ಕೈ ಬ್ರಿಡ್ಜ್ನ ರೀಚ್ ಆಗೋದಕ್ಕೆ 2 ಆಪ್ಷನ್ಸ್ ಇದೆ. ಒನ್ ಇಸ್ ಯು ಕ್ಯಾನ್ ಟೇಕ್ ದಿ ಕೇಬಲ್ ಕಾರ್ ಆ್ಯಂಡ್ ದಿ ಅದರ್ ಒನ್ ಇಸ್ ಯು ಕ್ಯಾನ್ ಡೂ ಟ್ರೆಕ್ಕಿಂಗ್ ಟಿಲ್ ಸ್ಕೈ ಬ್ರಿಡ್ಜ್. ಆ್ಯಂಡ್ ಕೇಬಲ್ ಕಾರ್ಸಲ್ಲಿ ಯು ಕ್ಯಾನ್ ಹ್ಯಾವ್ ಲೈಕ್ 4 ಕಾಂಬಿನೇಷನ್ಸ್ ಇದೆ. ಒಂದು ಎಕ್ಸ್ಪ್ರೆಸ್ ಲೇನ್, ಇನ್ನೊಂದು ನಾನ್ ಎಕ್ಸ್ಪ್ರೆಸ್ ಲೇನ್, ಮತ್ತು ಇನ್ನೊಂದು ಪ್ರೈವೇಟ್ ಗಂಡೋಲಾ ಅಂತ. ಅಂದರೆ ಯು ವಿಲ್ ಗೆಟ್ 1 ಕಾರ್ ಜಸ್ಟ್ ಫಾರ್ ಯೋರ್ ಫ್ಯಾಮಿಲಿ. ಆ್ಯಂಡ್ ಇನ್ನೊಂದು ಶೇರ್ಡ್ ಗಂಡೋಲಾ. ಮ್ಯಾಕ್ಸಿಮಮ್ ದರ್ ವಿಲ್ ಬಿ 6 person in 1 ಕ್ಯಾಬ್. ನಾವು ತಗೊಂಡಿರೋ ಆ್ಯಕ್ಟಿವಿಟೀಸು ಈಗಲ್ ಸ್ಕೈ ವಾಕ್, ಸ್ಕೈ ಬ್ರಿಡ್ಜ್, ಕೇಬಲ್ ಕಾರ್ ಮತ್ತು 3D ಆರ್ಟ್, ಆಮೇಲೆ ಸ್ಕೈ ರೆಕ್ಸ್ ಅಂತ ಒಂದಿದೆ, ಸ್ಕೈ ಡೋಮ್ ಅಂತ ಒಂದಿದೆ. ಅದಷ್ಟು ಸೇರಿ ಇಟ್ ಕಾಸ್ಟೆಡ್ ಅಸ್ 2400 Indian rupees per person. ಆ್ಯಂಡ್ ದಿಸ್ ಇಸ್ ಓರಿಯೆಂಟಲ್ ವಿಲೇಜ್.
7-Eleven ಕನ್ವೀನಿಯನ್ಸ್ ಸ್ಟೋರ್ ಕೂಡ ಇದೆ. ಓರಿಯೆಂಟಲ್ ವಿಲೇಜಲ್ಲಿ ಮನಿ ಎಕ್ಸ್ಚೇಂಜ್ ಕೌಂಟರ್ ಇದೆ. ಗೈಸ್, ಇವತ್ತು ಸ್ಕೈ ಕ್ಯಾಬ್ ಕ್ಲೋಸ್ ಆಗಿದೆ. ಡೈಲಿ ಹಿಂಗೆ ಏನಾದರೂ ಒಂದು ರೀಸನಿಂದ ಡಿಲೇ ಆಗ್ತಾ ಇದೆ. ಇವತ್ತು ಡಿಲೇ ಆಯಿತು. ಇವತ್ತು ನಮಗೆ ಲಂಕಾವಿಯಲ್ಲಿ ಇರೋದೇ 1 ಡೇ ಕವರ್ ಮಾಡೋದಕ್ಕೆ. 3 ಪ್ಲೇಸಸ್ ಇಟ್ಕೊಂಡಿದ್ವಿ: ಈಗಲ್ ಸ್ಕ್ವೇರ್, ಸ್ಕೈ ಕ್ಯಾಬ್, ಮತ್ತು ಒಂದು ಬೀಚ್ ಇದೆ, ಸೆನಾಂಗ್ ಬೀಚ್ ಅಂತ. ಸೊ ಈ 3 ಪ್ಲೇಸಸ್ ಕವರ್ ಮಾಡಬೇಕಿತ್ತು. ನಿನ್ನೆ ಸ್ಕೈ ಕ್ಯಾಬ್ 5 o'clock ಓಪನ್ ಆಗಿದೆ ಈವ್ನಿಂಗು. ಸೊ ಇವಾಗ ನಮಗೆ ಎಲ್ಲದನ್ನು ಕವರ್ ಮಾಡೋದಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ನೋಡಬೇಕು. ಓರಿಯೆಂಟಲ್ ವಿಲೇಜಲ್ಲಿ ಈ ಥರ ಹ್ಯಾಂಡ್ಮೇಡ್ ಕ್ರಾಫ್ಟ್ಸ್ನ ಸೆಲ್ ಮಾಡ್ತಿರೋಂಥ ಶಾಪ್ಸ್ ಇದೆ. ಸೊ ದಿಸ್ ಇಸ್ ಅನದರ್ ಆಪ್ಷನ್ ಟು ಪರ್ಚೇಸ್ ಸೊವೆನಿಯರ್ಸ್ ಬ್ಯಾಕ್ ಹೋಮ್. ಇಲ್ಲಿ ಅಪ್ಯಾರಲ್ಸ್, ಆಕ್ಸೆಸರೀಸ್, ಫ್ರಿಡ್ಜ್ ಮ್ಯಾಗ್ನೆಟ್, ಕೀ ಚೈನ್ಸ್, ಟಾಯ್ಸ್, ಮೊಮೆಂಟೋಸ್ ಇದೆಲ್ಲ ಸಿಗುತ್ತೆ. ಬಟ್ ಪ್ರೈಸ್ ವೈಸ್ ನನಗೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ನೀವೇನಾದರೂ ಪ್ರೀವಿಯಸ್ ಕ್ವಾಲಾಲಂಪುರ್ ಶಾಪಿಂಗ್ ವಿಡಿಯೋನ ನೋಡಿಲ್ಲ ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಅಂಥ ಲಿಂಕ್ನ ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು. ಸೊ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಎಲ್ಲ ಥಿಂಗ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತ ಅನ್ನಿಸ್ತು. ಸಾಕಷ್ಟು ವಿಡಿಯೋಸಲ್ಲಿ ನೀವು ನೋಡಿರ್ತೀರ, ಲಂಕಾವಿ ಈಸ್ ಎ ಡ್ಯೂಟಿ ಫ್ರೀ ಐಲ್ಯಾಂಡ್. ಡ್ಯೂಟಿ ಫ್ರೀ ಅಂತ ಅಂದರೆ ಜಸ್ಟ್ ಟ್ಯಾಕ್ಸ್ಗಳನ್ನ ಸೇವ್ ಮಾಡ್ಬೋದು ಅಷ್ಟೇ. ಬಟ್ ಐಟಮ್ಸ್ ಕಾಸ್ಟ್ ಏನಿರುತ್ತೆ ಅದು ಅಷ್ಟೇ ಇರುತ್ತೆ. ಅದರಲ್ಲೇನು ಅಷ್ಟು ಕಡಿಮೆ ಅಂತ ನನಗೇನು ಅನಿಸಿಲ್ಲ. ಸ್ಕೈ ಬ್ರಿಡ್ಜ್ ಟಿಕೆಟ್ಸ್ನ ನೀವು ಪ್ರೀ ಬುಕ್ ಮಾಡಿ ಈ ಥರ ಸ್ಕೈ ಬ್ರಿಡ್ಜ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಒಂದು ಓರಿಯೆಂಟಲ್ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡ್ತಾ ಸಾವಿನಿಯರ್ಸ್ನ ಪರ್ಚೇಸ್ ಮಾಡಂಗಿದ್ರೆ ಮಾಡ್ಬೋದು. ಇನ್ನು ಸೆಕೆಂಡ್ ಆಪ್ಷನ್ ಬಂದು ಬೇಸ್ ಸ್ಟೇಷನಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ, ಲೈಕ್ 3D ಆರ್ಟ್ ಆಗಿರ್ಬೋದು, ಸ್ಕೈ ಡೋಮ್, ಸ್ಕೈ ರೆಕ್ಸ್, ಇಂಥದ್ದನ್ನು ನೀವು ಕಂಪ್ಲೀಟ್ ಮಾಡ್ಕೊಬೋದು. ನಾವಿವಾಗ ಓರಿಯೆಂಟಲ್ ವಿಲೇಜಲ್ಲಿರೋ 7-Elevenಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನಾನು ರೋಟಿ ಬಕಾರ್ ಅಂತ ಹೇಳಿ ಈ ಸ್ಲರ್ಪಿನ ತಗೊಂಡೆ. ಆ್ಯಂಡ್ ದಿಸ್ ಕಾಸ್ಟೆಡ್ ಅರೌಂಡ್ 2.5 ರಿಂಗಿಟ್ಸ್ ಆಯಿತು, ವಿಚ್ ಇಸ್ ರಫ್ಲಿ ಅರೌಂಡ್ 40 ಇಂಡಿಯನ್ ರುಪೀಸ್. ಓರಿಯೆಂಟಲ್ ವಿಲೇಜಲ್ಲಿ ಶಾಪ್ ಮಾಡೋದಕ್ಕೆ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಇಲ್ಲಿರೋಂಥ ಚಿಕ್ಕ ಚಿಕ್ಕ ಸೆರಾಮಿಕ್ ಆರ್ಟಿಕಲ್ಸ್ ಏನಿದೆ, ಇಲ್ಲೇನು ನೋಡ್ತಾ ಇದ್ದೀರಾ ಅದು, ಇದ್ರದ್ದು ಸ್ಟಾರ್ಟಿಂಗ್ ಪ್ರೈಸ್ ಇಟ್ ಸೆಲ್ಫ್ ವಾಸ್ ಅಬೌಟ್ 20 ರಿಂಗಿಟ್ಸ್. ಸೊ 1 ರಿಂಗಿಟ್ ಇಸ್ 20 ರುಪೀಸ್ ಅಂತ ಅಂದ್ಕೊಂಡ್ರೆ 20 ರಿಂಗಿಟ್ಸ್ ಇಸ್ ರಫ್ಲಿ ಅರೌಂಡ್ 400 ಇಂಡಿಯನ್ ರುಪೀಸ್. ಚಿಕ್ಕ ಆರ್ಟಿಕಲ್ಸೇ 400 ಇಂಡಿಯನ್ ರುಪೀಸ್ ಅಂದರೆ ಇಲ್ಲಿ ಕಾಣಿಸ್ತಿರೋಂಥ ಈ ದೊಡ್ಡ ದೊಡ್ಡ ಸೆರಾಮಿಕ್ ಆರ್ಟಿಕಲ್ಸ್ ಏನಿದೆ ಅದೆಷ್ಟಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕೋಕೋನಟ್ ಶೆಲ್ಲಿಂದ ಏನು ಮಾಡಿದ್ದಾರೆ, ಇಟ್ ವಾಸ್ 30 ರಿಂಗಿಟ್ಸ್ ವಿಚ್ ಇಸ್ ರಫ್ಲಿ ಅರೌಂಡ್ 600 ಇಂಡಿಯನ್ ರುಪೀಸ್. ಆ್ಯಂಡ್ ಡಿಸ್ಕೌಂಟ್ಸ್ ಕೊಡ್ತೀರಾ ಅಂತ ಕೇಳಿದ್ವಿ, ಇಲ್ಲ ಇದೆಲ್ಲ ಫಿಕ್ಸ್ಡ್ ಪ್ರೈಸ್ ಅಂತ ಹೇಳಿದ್ರು. ಪ್ರೈಸಲ್ಲಿ ಲಾಕರ್ಸ್ ಅವೈಲೇಬಲ್ ಇದೆ. ಸ್ಮಾಲ್ ಒನ್ ಇಸ್ 15 ರಿಂಗಿಟ್ ಆ್ಯಂಡ್ ಬಿಗ್ ಒನ್ ಇಸ್ 25 ರಿಂಗಿಟ್. ಇದು ಸ್ಕೈ ಡೋಮ್. ಇದರೊಳಗಡೆ ಸುಮ್ಮನೆ ಏನೋ ಡಿಸ್ಪ್ಲೇ ಅಲ್ಲಿ ಏನಾದರೂ ಹಾಕಿರ್ತಾರೆ. ಆ್ಯಂಡ್ ದಟ್ ಇಸ್ 3D ಆರ್ಟ್. ಇಲ್ಲಿ 3D ಆರ್ಟ್, 3D ಪೇಂಟಿಂಗ್ಸ್ ಇರುತ್ತೆ, ಫೋಟೋ ತಗೊಬೋದಲ್ಲಿ. Hey everyone, finally we got the access, but still the sky bridge is closed. We got access only for the sky cab. ಮ್ಯಾಕ್ಸಿಮಮ್ 6 ಮೆಂಬರ್ಸ್ ಆರ್ ಅಲೌಡ್ ಇನ್ 1 ಕ್ಯಾಬ್. ಆ್ಯಂಡ್ ಈ ಥರ ನಂಬರ್ಸ್ ಹಾಕಿರ್ತಾರೆ. ನೀವು ಈ ಕ್ಲಿಪ್ಸಲ್ಲಿ ನೋಡ್ತಿರೋ ಹಾಗೆ ಸ್ಕೈ ಕ್ಯಾಬ್ ಸ್ಟಾಪ್ ಆಗೋದಿಲ್ಲ, ಅದು ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಲೈನಾಗಿ ನಿಂತ್ಕೊಳ್ಳೋದ್ರಿಂದ ಕ್ಯಾಬ್ನ ಬೋರ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವಿವಾಗ ಬೇಸ್ ಸ್ಟೇಷನಿಂದ ಸ್ಕೈ ಕ್ಯಾಬ್ನ ಬೋರ್ಡ್ ಮಾಡಿದ್ದೀವಿ. ಈ ಆ್ಯಕ್ಟಿವಿಟಿಯಲ್ಲಿ 2 ಲೆವೆಲ್ಸ್ ಇದೆ. ಫಸ್ಟ್ ಲೆವೆಲ್ ಇಸ್ ದಿ ಈಗಲ್ಸ್ ನೆಸ್ಟ್ ಸ್ಕೈ ವಾಕ್ ಆ್ಯಂಡ್ ಸೆಕೆಂಡ್ ಲೆವೆಲ್ ಇಸ್ ದಿ ಸ್ಕೈ ಬ್ರಿಡ್ಜ್. ಲಂಕಾವಿ ಸ್ಕೈ ಕ್ಯಾಬ್ ಹತ್ರ ATV ರೈಡ್ಸ್ ಕೂಡ ಇದೆ.
ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಬಟ್ ಸ್ಕೈ ಕ್ಯಾಬಲ್ಲಿ ಹೋಗಬೇಕಾದ್ರೆ ಕೆಳಗಡೆ ನೋಡಿದಾಗ ಕಾಣಿಸ್ತು ATV ಬೈಕ್ಸ್ ಎಲ್ಲ ಇತ್ತು. ಸೊ ಇದು ಕೂಡ ನೀವು ಟ್ರೈ ಮಾಡ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಿದ್ರೆ ಕ್ಲೂಕ್ ಆ್ಯಪಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಾ ಇರೋದು ತೆಲಗ ತುಜು ವಾಟರ್ಫಾಲ್. ತೆಲಗ ಅಂದರೆ ವೆಲ್ಸ್, ತುಜು ಅಂದರೆ 7. ಸೊ ಇದನ್ನ 7 ವೆಲ್ಸ್ ವಾಟರ್ಫಾಲ್ ಅಂತ ಕರೀತಾರೆ. ಸ್ಕೈ ಬ್ರಿಡ್ಜ್ಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದರೆ ಈ ವಾಟರ್ಫಾಲ್ನ ಕ್ರಾಸ್ ಮಾಡ್ಕೊಂಡು ಬರಬೇಕು. ಇವಾಗ ನಾವು ಈ ಆಕ್ಟಿವಿಟಿಯ ಮಿಡಲ್ ಸ್ಟೇಷನ್ನ ರೀಚ್ ಆಗಿದ್ದೀವಿ. ಇಲ್ಲಿ ಈಗಲ್ಸ್ ನೆಸ್ಟ್ ಸ್ಕೈ ವಾಕ್ ಇರುತ್ತೆ. At the first level of this activity. The second level is Eagle Nest. It is over there. Look at the view here. ಇಲ್ಲೂ ಕೂಡ ವ್ಯೂನ ನೋಡೋದಕ್ಕೆ ಒಂದು ಬೈನಾಕ್ಯುಲರ್ನ ಇಟ್ಟಿದ್ದಾರೆ. ಬಟ್ ಇದು ಪೇಯ್ಡ್ ಬೈನಾಕ್ಯುಲರ್. 1 ರಿಂಗಿಟ್ ಕಾಯಿನ್ ಇನ್ಸರ್ಟ್ ಮಾಡಿದ್ರೆ ಮಾತ್ರ ಈ ಬೈನಾಕ್ಯುಲರ್ನ ಯೂಸ್ ಮಾಡೋದಕ್ಕಾಗತ್ತೆ. ಗೈಸ್, ಲಂಕಾವಿ ಇಸ್ ಅ ಕಲೆಕ್ಷನ್ ಆಫ್ 99 ಐಲ್ಯಾಂಡ್ಸ್. ಇಲ್ಲಿ ಏನು ಚಿಕ್ಕ ಚಿಕ್ಕ ಐಲ್ಯಾಂಡ್ ಕಾಣಿಸ್ತಿದೆ ಅಲ್ವಾ, ಈ ಥರ ಮತ್ತು ಈ ದೊಡ್ಡ ಐಲ್ಯಾಂಡ್, ಇದೆಲ್ಲ ಥರ ಡಿಫ್ರೆಂಟ್ ಸೈಜಸ್ ಆಫ್ ಐಲ್ಯಾಂಡ್ಸ್ ಸೇರಿ 99 ಐಲ್ಯಾಂಡ್ಸ್ ಇರುತ್ತೆ. ಈ ಚಿಕ್ಕ ಚಿಕ್ಕ ಐಲ್ಯಾಂಡ್ಸಲ್ಲಿ ಜಸ್ಟ್ ಒಂದು ಪ್ರೈವೇಟ್ ಪ್ರಾಪರ್ಟಿ ಇರುತ್ತೆ, ಲೈಕ್ ಪ್ರೈವೇಟ್ ರೆಸಾರ್ಟ್ಸ್ ಇಲ್ಲ ಏನಾದ್ರು ಪ್ರೈವೇಟ್ ಪ್ರಾಪರ್ಟೀಸ್ ಇರುತ್ತೆ. ಬಟ್ ಮೇನ್ ಐಲ್ಯಾಂಡ್ ಬಂದು ಇದು. ಆ್ಯಂಡ್ ಈ ಮೇನ್ ಐಲ್ಯಾಂಡ್ ಎಂಡ್ ಟು ಎಂಡ್ ಡಿಸ್ಟೆನ್ಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 40 ಕಿಲೋಮೀಟರ್ಸ್. ಇಲ್ಲೂ ಐಲ್ಯಾಂಡ್ ಕಾಣಿಸುತ್ತೆ. ಇಲ್ಲೊಂದು 3 ಐಲ್ಯಾಂಡ್ಸ್ ಇದೆ, ಇಲ್ಲೊಂದು 3 ಐಲ್ಯಾಂಡ್ಸ್ ಇದೆ, ಇಲ್ಲೊಂದು 3 ಐಲ್ಯಾಂಡ್ಸ್ ಇದೆ, ಮತ್ತು ಅಲ್ಲೊಂದು ಚೈನ್ ಆಫ್ ಲ್ಯಾಂಡ್ ಥರ ಇದೆ. ಸೊ ಬನ್ನಿ ಇವಾಗ ಈ ಲೆವೆಲ್ನ ಮೇನ್ ಆ್ಯಕ್ಟಿವಿಟಿನ ಮಾಡೋದಕ್ಕೆ ಹೋಗೋಣ. ಇದು ಈಗಲ್ಸ್ ನೆಸ್ಟ್ ಸ್ಕೈ ವಾಕ್. ಇದು ವರ್ಲ್ಡಲ್ಲೇ ಲಾಂಗೆಸ್ಟ್ ಫ್ರೀ ಸ್ಟ್ಯಾಂಡಿಂಗ್ ಸ್ಕೈ ವಾಕ್ ಅಂತೆ. ಸೊ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ. KL ಟವರಲ್ಲಿ ಸ್ಕೈ ಬಾಕ್ಸಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಲ್ವಾ, ಅದೇನಷ್ಟು ಭಯ ಆಗಿಲ್ಲ. ಸೊ ಇದು ಸ್ವಲ್ಪ ಭಯ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಹೇಗಿರುತ್ತೆ ನೋಡೋಣ. ಇಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ ಅಲ್ವಾ, ಅದೇ ಇಲ್ಲಿಯ ಮೇನ್ ಆ್ಯಕ್ಟಿವಿಟಿ, ಸ್ಕೈ ಬ್ರಿಡ್ಜು. ಬಟ್ ಸದ್ಯಕ್ಕೆ ಅಲ್ಲಿ ಎಂಟ್ರಿ ಕ್ಲೋಸ್ ಮಾಡಿದ್ದಾರೆ ಡ್ಯೂ ಟು ವೆದರ್ ಕಂಡೀಷನ್ಸ್. ಮೇ ಬಿ ಈ ಈಗಲ್ಸ್ ನೆಸ್ಟ್ ಸ್ಕೈ ವಾಕ್ನ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಅಲ್ಲಿ ಎಂಟ್ರಿ ಓಪನ್ ಆಗಿರುತ್ತೆ. ಹೋಪ್ಫುಲಿ ಅದು ಓಪನ್ ಆಗಬೇಕು, ಬಿಕಾಸ್ ನಾವು ಅದನ್ನು ನೋಡ್ಬೇಕಂತಲೇ ಅಷ್ಟು ದೂರದಿಂದ ಬಂದಿರೋದು. ಆ್ಯಂಡ್ ಇವತ್ತು ಎಂಟೈರ್ ಡೇ ಇಲ್ಲೇ ಸ್ಪೆಂಡ್ ಮಾಡ್ತಿರೋದು. ಸೊ ಅದು ಓಪನ್ ಆಗಲೇಬೇಕು. ಫಿಂಗರ್ಸ್ ಕ್ರಾಸ್ಡ್. ಗೈಸ್, ಇಲ್ಲಿ ಸ್ಕೈ ಬ್ರಿಡ್ಜ್ ಎಷ್ಟು ಲೇಯರ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಟೋಟಲ್ 5 ಲೇಯರ್ಸ್ ಇದೆ. ಫಸ್ಟ್ ಲೇಯರ್ 12 mm ಥಿಕ್ಕು, ಸೆಕೆಂಡ್ ಲೇಯರ್ 1.5 to mm, ಥರ್ಡ್ ಲೇಯರು 12 mm, ಫೋರ್ತ್ ಲೇಯರ್ 1.5 to, ಫಿಫ್ತ್ ಲೇಯರ್ 12 mm. ಬೇಸಿಕಲಿ 12 mm ಥಿಕ್ನೆಸ್ ಇರೋವಂಥ ಗ್ಲಾಸ್ ಮಧ್ಯ ಈ 1.5 to mm ಥಿಕ್ನೆಸ್ ಇರೋವಂಥ ಗ್ಲಾಸ್ನ ಸ್ಯಾಂಡ್ವಿಚ್ ಮಾಡಿದ್ದಾರೆ. ಈ 12 mm ಥಿಕ್ನೆಸ್ ಇರೋದೆಲ್ಲ ಟೆಂಪರ್ಡ್ ಗ್ಲಾಸ್. ಸೊ ಟೋಟಲ್ ಥಿಕ್ನೆಸ್ ಇಸ್ ಅರೌಂಡ್ 39.04 mm. ಸೊ ಇಲ್ಲಿ ಈ ಥರ ಇದೆ ನೋಡಿ, ಈ ಥರ ಒಂದು ಗ್ಲಾಸ್ ಹೊಡೆದಾಕಿದ್ದಾರೆ. ಥರ್ಡ್ ಲೇಯರ್ ಹೊಡೆದೋಗಿದೆ, ನೆಕ್ಸ್ಟ್ ಈ ಥರ ಇದೆ. ಗೈಸ್, ಈ ಥರ ಶೂ ಕವರ್ ಮಾಡ್ಕೊಳ್ಳೋದಕ್ಕೆ ಬ್ಯಾಗ್ಸ್ ಕೊಡ್ತಾರೆ. ಇಲ್ಲಿ ಲಾಕರ್ಸ್ ಇದೆ. ನಮ್ಮ ಬಿಲಾಂಗಿಂಗ್ಸ್ ಎಲ್ಲ ಲಾಕರ್ಸಲ್ಲಿ ಇಡ್ಬೋದು. ಲಾಕರ್ಸಲ್ಲಿ ಇಡಬೇಕು, ಬರೀ ಒಂದು ಮೊಬೈಲ್ ಮಾತ್ರ ಕ್ಯಾರಿ ಮಾಡ್ಬೋದು. ಗೈಸ್ ಇಲ್ಲಿ ಏನೋ ಈಗಲ್ ಎಗ್ ಥರ ಮಾಡಿ ಏನೋ ಇಟ್ಟಿದ್ದಾರೆ, ಸುಮ್ಮನೆ ಸ್ಟ್ರಕ್ಚರ್ ಇಟ್ಟಿದ್ದಾರೆ. ಆ್ಯಂಡ್ ಲುಕ್ ಎಟ್ ದಾಟ್, ಆ್ಯಂಡ್ ಲುಕ್ ಎಟ್ ದ ವ್ಯೂ ಫ್ರಮ್ ಹಿಯರ್. ಗೈಸ್, ಇಲ್ಲಿ ಈ ಥರ ಎಕ್ಸ್ಟೆಂಡ್ ಆಗಿದೆ ಅಲ್ವಾ, ಇಲ್ಲಿ ಹೋಗಿ ನಿಂತ್ಕೊಂಡ್ರೆ ಫುಲ್ ಶೇಕ್ ಆಗುತ್ತೆ ಬ್ರಿಡ್ಜು. ಹಂಗಂತೂ ಫುಲ್ ಭಯ ಆಗೋಯ್ತು. ಗೈಸ್, ನಾನು ಫಸ್ಟ್ ಟೈಮ್ ಈ ಥರ ಸ್ಕೈ ಬ್ರಿಡ್ಜ್ ಮೇಲೆ ವಾಕ್ ಮಾಡ್ತಿರೋದು. ಕೆಳಗಡೆ ನೋಡಿದ್ರೆ ಅಷ್ಟೇ ಒಂದು ಸ್ವಲ್ಪ ಭಯ ಆಗ್ಬೋದು. ಬಟ್ ಈ ಥರ ಹಿಂಗೆ ಮೇಲೆ ನೋಡ್ಕೊಂಡು ವಾಕ್ ಮಾಡಿದ್ರೆ ನಾವು ಗ್ಲಾಸ್ ಮೇಲೆ ವಾಕ್ ಮಾಡ್ತಿದ್ದೀವಿ ಅಂತಲೂ ಫೀಲ್ ಆಗಲ್ಲ. ಇಟ್ಸ್ ಜಸ್ಟ್ ಲೈಕ್ ಅ ನಾರ್ಮಲ್
ಹೈ ರೈಸ್ ಬಿಲ್ಡಿಂಗಲ್ಲಿರೋ ಥರ ಫೀಲ್ ಆಗುತ್ತೆ ಅಷ್ಟೇ. ಗೈಸ್, ಈಗಲ್ ನೆಸ್ಟ್ ಸ್ಕೈ ವಾಕ್ ಮೇಲೆ ಈಗಲ್ ನೆಸ್ಟ್ ಈ ಥರ ಇದೆ ನೋಡಿ, ಈಗಲ್ ಮೊಟ್ಟೆಗಳಿದು. ನಿಜ ಅನ್ಕೋಬಿಡ್ಬೇಡಿ, ಆಮೇಲೆ ಇದು ಸುಮ್ಮನೆ ಶೋಗೆ ಡೆಕೋರೇಷನ್ ಮಾಡಿಟ್ಟಿರೋದಷ್ಟೇ. ಗೈಸ್, ಟೈಗರ್ ಹಾಯ್ ಹೇಳ್ತಿದೆ ನೋಡಿ, ಆ ಟೈಗರ್ ಹಾಯ್ ಹೇಳ್ತಾ ಇದೆ. ಲುಕ್ ಎಟ್ ದಿಸ್ ಈಗಲ್ ಎಗ್, ಡೈನೋಸರಸ್ ಎಗ್ ಏನಾದರೂ ಅನ್ಕೋಬಹುದು. ಡೈನೋಸರಸ್ ಪಾರ್ಕ್ ಇದು, ಸೊ ಇದೆಲ್ಲ ಡೈನೋಸರಸ್ ಎಗ್. ಡೈನೋಸರಸ್ ಎಗ್ಸ್ ಎಲ್ಲ ಓಪನ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಎಗ್ಗಿಂದ ಡೈನೋಸರಸ್ ಆಚೆ ಬರ್ತದೆ. ಡೈನೋಸರಸ್ ನಂಗೆ ಈಗ ಭಯ ಆಗತ್ತೆ. ಗೈಸ್, ಈಗ ಟಚ್ ಮಾಡಕ್ ಹೇಗಿದೆ ಗೊತ್ತಾ, ರಿಯಲ್ ಡೈನೋಸರಸ್ ಫೀಲ್ ಬರುತ್ತೆ, ರಿಯಲ್ ಅನಿಮಲ್ ಸ್ಕಿನ್ ತರ ಫೀಲ್ ಬರುತ್ತೆ. ಗೈಸ್, ಹ್ಯಾಪಿ ಡೈನೋಸರಸ್. ಗೈಸ್, ಏನ್ ಗೊತ್ತಾ, ಇಲ್ಲಿ ಎಲ್ಲಾ ಕಡೆ ಈ ತರ ಟೈಗರ್ಸ್ ಇಟ್ಟಿದ್ದಾರೆ. ಸಿ, ಇಲ್ಲೊಂದಿದೆ, 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 ಅಲ್ಲೊಂದಿದೆ. ನಂಗಂತೂ ಏನಕ್ಕಂತ ಗೊತ್ತಿಲ್ಲ, ಗೊತ್ತಿರೋ ಕಾಮೆಂಟ್ ಮಾಡಿ. ಲಕ್ಕಿಲಿ ಸ್ಕೈ ಬ್ರಿಡ್ಜ್ಗೂ ಕೇಬಲ್ ಕಾರ್ಸ್ನ ಓಪನ್ ಮಾಡಿದ್ದಾರೆ ಇವಾಗ. ಸೊ ಇವಾಗ ನಾವು ಸ್ಕೈ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ. ಬ್ರಿಡ್ಜ್ ಮೇಲೂ ವಾಕ್ ಮಾಡೋದಕ್ಕೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಫೈನಲಿ ವಿ ಹ್ಯಾವ್ ರೀಚ್ ದ ಲಾಸ್ಟ್ ಲೆವೆಲ್ ಆಫ್ ದಿಸ್ ಆ್ಯಕ್ಟಿವಿಟಿ. ಇಲ್ಲಿ ಸ್ಕೈ ಗ್ಲೈಡ್ಗೆ ಕ್ಯೂ ನೋಡಿ ಎಷ್ಟಿದೆ. ನಾವಿವಾಗ ಥರ್ಡ್ ಲೆವೆಲ್ ಅಲ್ಲಿ ಇದೀವಿ. ಇದು ಸ್ಕೈ ಬ್ರಿಡ್ಜ್. ಇಲ್ಲಿಗೆ ರೀಚ್ ಆಗೋದಕ್ಕೆ 2 ಆಪ್ಷನ್ಸ್ ಇದೆ. ಸ್ಕೈ ಬ್ರಿಡ್ಜ್ ರೀಚ್ ಆಗೋದಕ್ಕೆ, ಒನ್ ಇಸ್ ಟು ಟೇಕ್ ದ ಸ್ಕೈ ಗ್ಲೈಡ್ ಅಂಡ್ ದಿ ಅದರ್ ಒನ್ ಇಸ್ ಟು ಗೋ ಫಾರ್ ಅ ನೇಚರ್ ವಾಕ್. 8 minutes ಆಗುತ್ತೆ ಅಂತ ಹೇಳಿದ್ದಾರೆ ಸ್ಕೈ ಬ್ರಿಡ್ಜ್ ಹತ್ರ ಹೋಗೋಕ್ಕೆ. ಅಲ್ಲಿ ಹೋಗ್ತಿರೋದು ಸ್ಕೈ ಗ್ಲೈಡರ್. ಅಲ್ಲಿಂದ ಡೈರೆಕ್ಟ್ ಆಗಿ ತಗೊಂಡೋಗಿ ಸ್ಕೈ ಬ್ರಿಡ್ಜ್ ಹತ್ರ ಬಿಡ್ತಾರೆ. ಅದಕ್ಕೆ ಸಪ್ರೇಟ್ ಟಿಕೆಟ್ ತಗೋಬೇಕು. ಅದಿಲ್ಲ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಕ್ಲೈಂಬ್ ಡೌನ್ ದ ಸ್ಟೇರ್ಸ್, ಈ ತರ ಹೋಗ್ಬೋದು. ಮತ್ತೆ ಬರ್ಬೇಕಾದ್ರೆ ಈ ಸ್ಟೇರ್ಸ್ ಹತ್ಕೊಂಡೆ ವಾಪಸ್ ಬರಬೇಕು. ಗೈಸ್, ಕೆಲವೊಂದು ಕಡೆ ಸ್ಟೆಪ್ಸ್ ಫುಲ್ ಸ್ಟೀಪ್ ಆಗಿದೆ. ಇದು ಸ್ಕೈ ಗ್ಲೈಡ್ ಇಂದ ಬಂದು ಸ್ಟಾಪ್ ಮಾಡೋದು ಅನ್ಸುತ್ತೆ ಇದು ಏರಿಯಾ. ವೆಲ್ಕಮ್ ಟು ದಿ ವರ್ಲ್ಡ್ಸ್ ಲೆಂಥಿಯೆಸ್ಟ್ ಕರ್ವ್ಡ್ ಸ್ಕೈ ಬ್ರಿಡ್ಜ್. ಗೈಸ್, ನಾವಿವಾಗ ಸೆಕೆಂಡ್ ಟಾಲೆಸ್ಟ್ ಪೀಕ್ ಇನ್ ಲಂಕಾವಿ ಮೇಲೆ ನಿಂತ್ಕೊಂಡಿದ್ದೀವಿ. ಈ ಸ್ಕೈ ಬ್ರಿಡ್ಜ್ 650 meters ಅಬೌವ್ ದ ಸೀ ಲೆವೆಲ್ ಇದೆ. ಬ್ರಿಡ್ಜ್ ಶೇಕ್ ಆಗ್ತಾ ಇದೆ ನೋಡು, ಒಂದೊಂದ್ಸತಿ ಶೇಕ್ ಆಗುತ್ತೆ ವಿಂಡ್ ಬಂದಾಗ ಬ್ರಿಡ್ಜ್ ಶೇಕ್ ಆಗುತ್ತೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 2005 ಅಲ್ಲಿ ಓಪನ್ ಆಗಿರೋದು ಸ್ಕೈ ಬ್ರಿಡ್ಜ್. ಅಬೌವ್ 650 meter ಅಬೌವ್ ಸೀ ಲೆವೆಲ್ ಇದೆ. 250 ವಿಸಿಟರ್ಸ್ ಅಟ್ ಒನ್ ಟೈಮ್ ಬಿಡ್ತಾರೆ. ಲೆಂತ್ ಆಫ್ ದ ಬ್ರಿಡ್ಜ್ 125 meter ಉದ್ದ ಇದೆ. ಲಾಂಗೆಸ್ಟ್ ಕರ್ವ್ ಇರುವಂತ ಬ್ರಿಡ್ಜ್ ಇದು, ವರ್ಲ್ಡ್ ಅಲ್ಲಿ ಲಾಂಗೆಸ್ಟ್ ಕರ್ವ್ ಇರುವಂತ ಬ್ರಿಡ್ಜ್, ಸಸ್ಪೆನ್ಷನ್ ಬ್ರಿಡ್ಜ್. ಗೈಸ್, ಸ್ಕೈ ಬ್ರಿಡ್ಜ್ ನ ನೋಡಿದ್ವಿ, ಬಟ್ ಸ್ಕೈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಹೇಗ್ ಮಾಡಿದ್ದಾರೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ನೋಡಿ, ಹೆಲಿಕಾಪ್ಟರ್ ಅಲ್ಲಿ ಇದನ್ನ ತಗೊಬಂದಿಟ್ಟಿದ್ದಾರೆ. ಇದೇನ್ ಹೇಳಿ, ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಪೈಲಾನ್ ಅಂತ ಕರೀತಾರಂತೆ ಇದನ್ನ. ಅದನ್ನ ಹೆಲಿಕಾಪ್ಟರ್ ಅಲ್ಲಿ ತಗೊಬಂದಿಟ್ಟಿದ್ದಾರೆ. ನೋಡಿ, ಎಷ್ಟು ಕಷ್ಟ ಎಲ್ಲ ಪಟ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಓ ಮೈ ಗಾಡ್, ಅಷ್ಟು ಮೇಲೆ ಅದು ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ತಿದಾರೋ ಅವ್ರಿಗೆ ಭಯನೇ ಆಗ್ತಿಲ್ಲ ಅಲ್ಲಿ. ಗೈಸ್, ಇಲ್ಲಿ ನೋಡಿ, ಸ್ಕೈ ಕ್ಯಾಬ್ ಓಪನ್ ಆಗಿರೋದು 2002 ಅಲ್ಲಿ. ಸ್ಕೈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮುಗಿದಿರೋದು 2005 ಅಲ್ಲಿ. 42 degree ಸ್ಟೀಪೆಸ್ಟ್ ಇನ್ ದ ವರ್ಲ್ಡ್ ಅಂತ ಈ ಸ್ಕೈ ಕ್ಯಾಬ್. 1 ಅವರ್ಗೆ 1233 ಪ್ಯಾಸೆಂಜರ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. $65
ಸ್ಕೈ ಕ್ಯಾಬ್ಸ್ ಇದೆ ಇಲ್ಲಿ 65 ಕಂಡೋಲಾಸ್ ಇದೆ. 2.2 ಕಿಲೋಮೀಟರ್ಸ್ ಇದೆ ಡಿಸ್ಟೆನ್ಸ್ ಸ್ಕೈ ಕ್ಯಾಬ್ ಇಂದ ಸ್ಕೈ ಬ್ರಿಡ್ಜ್ ಬರೋಷ್ಟರಲ್ಲಿ ಒನ್ ವೇ. ಟ್ರಾವೆಲ್ ಟೈಮ್ 15 ಮಿನಿಟ್ಸ್ ಆಗುತ್ತೆ. ನಾವು ಬಂದಿದ್ದು ಬೇಸ್ ಸ್ಟೇಷನ್. ಇಲ್ಲಿ ಟಿಕೆಟ್ಸ್ ಎಲ್ಲ ಕೊಡ್ತಿದ್ರಲ್ಲ, ಟಿಕೆಟ್ ಕೌಂಟರ್ ಇತ್ತಲ್ಲ ಅದು, ಮತ್ತೆ ಇಲ್ಲಿ 3D ಆರ್ಟ್ ಇದೆ, ಆಮೇಲೆ ಸ್ಕೈ ಡೋಮ್ ಇದೆ, ಸ್ಕೈ ರೆಕ್ಸ್ ಇದೆ. ಅಲ್ಲಿಂದ 1.7 ಕಿಲೋಮೀಟರ್ ಅಬೌವ್ ಬಂದ್ರೆ ದಿಸ್ ಇಸ್ ಅ ಮಿಡಲ್ ಸ್ಟೇಷನ್. ಇಲ್ಲಿ ಈಗಲ್ಸ್ ನೆಸ್ಟ್ ಸ್ಕೈ ವಾಕ್ ಇತ್ತಲ್ಲ ಅದು. ಅದಾದ್ಮೇಲೆ ಲಾಸ್ಟ್ ಲೆವೆಲ್ ಇರೋದು ಇದು ಸ್ಕೈ ಬ್ರಿಡ್ಜ್. ಇದು 7 or 8 ಮೀಟರ್ ಅಬೌವ್ ಸಿ ಲೆವೆಲ್ ಇದೆ. ಅಂಡ್ ದಟ್ ಇಸ್ ಅ ಫೈನಲ್ ಟಾಪ್ ಸ್ಟೇಷನ್. ಈ ಬೇಸ್ ಸ್ಟೇಷನ್ ಇಂದ ಆ ಟಾಪ್ ಲೆವೆಲ್ಗೆ ಟೋಟಲ್ 2.2 ಕಿಲೋಮೀಟರ್ಸ್ ಇದೆ. ಗೈಸ್, ನಾವಿರೋದು ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ಲಂಕಾವಿ, ಸೆಕೆಂಡ್ ಟಾಲೆಸ್ಟ್ ಪೀಕ್ ಇನ್ ಲಂಕಾವಿ. ಅಂಡ್ ಅದ್ರ ನೇಮ್ ಬಂದ್ಬಿಟ್ಟು ದಿಸ್ ಇಸ್ ಇಟ್ಸ್ ನೇಮ್, ಮೆಚಿನ್ಚಾಂಗ್, ಮೌಂಟ್ ಮೆಚಿನ್ಚಾಂಗ್. ಗೈಸ್, ಎಷ್ಟು ಸ್ಟೀಪ್ ಇದೆ ಸ್ಟೆಪ್ಸು. ಗೈಸ್, ನಾವು ಇವಾಗ ಸ್ಕೈ ಬ್ರಿಡ್ಜ್ ನ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ವಿ. ಇವಾಗ ಮತ್ತೆ 3 ಆಕ್ಟಿವಿಟಿ ಇದೆ, ಸ್ಕೈ ಡೋಮ್, ಸ್ಕೈ ರೆಕ್ಸ್ ಮತ್ತೆ 3D ಆರ್ಟ್ ಅಂತ. ಸೊ ಇವಾಗ ಅಲ್ಲಿ ಹೋಗ್ತಾ ಇದೀವಿ, ಬನ್ನಿ ನೋಡೋಣ ಹೇಗಿರುತ್ತಂತ. ಇವಾಗ ನಾವು ಸ್ಕೈ ಡೋಮಲ್ಲಿದ್ದೀವಿ. ಈ ಥರ ಡೋಮ್ ಶೇಪಲ್ಲಿರೋ ರೂಫಲ್ಲಿ ಡಿಸ್ಪ್ಲೇ ಇರುತ್ತೆ. ಸೊ ಇದೊಂಥರ 360 ಡಿಗ್ರಿ ಡಿಸ್ಪ್ಲೇ. ಇಲ್ಲಿ ಒಂದು ಕಾರ್ಟೂನ್ ಪ್ಲೇ ಆಗ್ತಾ ಇದೆ. ಸ್ಕೈ ಡೋಮ್ ಅಲ್ಲಿ ಬೋಬೋ ಬಾಯ್ ಅನ್ನೋ ಒಂದು ಅನಿಮೆಯ ಲಂಕಾವಿ ವರ್ಷನ್ ನ ಒಂದು 15 ಮಿನಿಟ್ಸ್ ಒಂದು ಶಾರ್ಟ್ ಪ್ಲೇ ಮಾಡ್ತಾರೆ. ಅದು ಡಿಸ್ಪ್ಲೇ ನಾವು ಯೂಶಲಿ ಥಿಯೇಟರ್ಗೆ ಹೋದ್ರೆ ಮುಂದೆ ಇರುತ್ತೆ, ಬಟ್ ಇದು ರೂಫ್ ಅಲ್ಲಿ ಇರುತ್ತೆ. ಒಂಥರ ಡಿಫ್ರೆಂಟ್ ವ್ಯೂ, 360 ಡಿಗ್ರಿ ವ್ಯೂ ಇರುತ್ತೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಾರ್ಡ್ಲಿ ಒಂದು 5-10 ಮಿನಿಟ್ಸ್ ಇರುತ್ತೆ ಅದಷ್ಟೇ. ಇವಾಗ ನಾವು 3D ಆರ್ಟ್ ಮ್ಯೂಸಿಯಂಗೆ ಹೋಗ್ತಾ ಇದೀವಿ. ಇವಾಗ ನಾವು ಲಂಕಾವಿ 3D ಆರ್ಟ್ ಮ್ಯೂಸಿಯಂಗೆ ಎಂಟರ್ ಆಗ್ತಾ ಇದ್ದೀವಿ. ನನಗಿಲ್ಲಿ ಇಷ್ಟೊಂದು ಆರ್ಟ್ ವರ್ಕ್ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಇಮೇಜಸಲ್ಲಿ ನೋಡಿದಾಗ ಏನು 1-2 ಆರ್ಟ್ ವರ್ಕ್ ಇರ್ಬೋದು, ಜಾಸ್ತಿ ಟೈಮ್ ಬೇಕಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾವು ಲಾಸ್ಟಿಗೆ ಇಟ್ಕೊಂಡ್ವಿ. ಬಟ್ ಇಲ್ಲಿ ಒಂದು 7 to 8 ಹಾಲ್ಸ್ ಫುಲ್, ಈ ಥರ ದೊಡ್ಡ ದೊಡ್ಡ ಹಾಲ್ಸ್, ಇದರಲ್ಲಿ ಫುಲ್ ಈ ಥರ 3D ಪೇಂಟಿಂಗ್ಸ್ ಮಾಡಿಟ್ಟಿದ್ದಾರೆ. ಒಂದೊಂದರಲ್ಲೂ ಫೋಟೋ ತಗೋಬೇಕಂದ್ರೆ ನಿಮಗೆ ತುಂಬ ಟೈಮ್ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ನೀವು ಲಂಕಾವಿ ಸ್ಕೈ ಕ್ಯಾಬ್, ಸ್ಕೈ ಬ್ರಿಡ್ಜ್ಗೆ ಬಂದಾಗ ಇಲ್ಲಿ ಸ್ಕೈ ಬ್ರಿಡ್ಜ್ ಏನಾದ್ರು ಕ್ಲೋಸ್ ಆಗಿದ್ದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ನೀವು ಕೆಳಗಡೆ ಏನೇನು ಆ್ಯಕ್ಟಿವಿಟೀಸ್ ಇದೆ ಅದನ್ನು ಕಂಪ್ಲೀಟ್ ಮಾಡ್ಕೋಬೋದು. 3D ಆರ್ಟ್ಗೆ ಯು ಕ್ಯಾನ್ ಅಟ್ಲೀಸ್ಟ್ ಕೀಪ್ 2 hours, ಮಿನಿಮಮ್ 2 hours ಬೇಕು. ಇದಕ್ಕಿಂತ ಜಾಸ್ತಿ ಬೇಕಿದ್ರು ನೀವು ಇಲ್ಲಿ ಟೈಮ್ ಏನ್ ಗೊತ್ತಾ, ಇಲ್ಲೆಲ್ಲ ಈ ತರ ಪಾಯಿಂಟ್ಸ್ ಹಾಕಿದ್ದಾರೆ. ಈ ಪಾಯಿಂಟ್ ಮೇಲೆ ನಿಂತ್ಕೊಂಡು ಫೋಟೋ ತಗೊಬೇಕು. ನೋಡಿ, ಇವಾಗ ಈ ವ್ಯೂ ತಗೋಬೇಕಂದ್ರೆ ಈ ಪಾಯಿಂಟ್ ಮೇಲೆ ನಿಂತ್ಕೋಬೇಕು ಫೋಟೋ ತೆಗಿತಾ ಇರೋರು. ಸೊ ಇಲ್ಲಿ ನಿಂತ್ಕೊಂಡು ಈ ತರ ನೋಡಿದ್ರೆ ಕರೆಕ್ಟಾಗಿ 3D ವ್ಯೂ ಕಾಣಿಸುತ್ತೆ. ಇವಾಗ ಇದನ್ನ ನೋಡೋದಕ್ಕೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಈ ತರ ವ್ಯೂ ಕಾಣುತ್ತೆ. ನಾನಿಲ್ಲಿ ತುಂಬ ಲಿಮಿಟೆಡ್ ಕ್ಲಿಪ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಮಗೂ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಟೈಮ್ ಇರಲಿಲ್ಲ. ಬಿಕಾಸ್ ನಾವು ಇದನ್ನು ಲಾಸ್ಟಿಗೆ ಇಟ್ಕೊಂಡಿದ್ವಿ ಆ್ಯಂಡ್ ನಮಗೆ ಇನ್ನೊಂದು ಆ್ಯಕ್ಟಿವಿಟಿ ಇತ್ತು ಲಂಕಾವಿಯಲ್ಲಿ. ಸೊ ಲೇಟ್ ಆಗ್ತಾ ಇತ್ತು, ಇಲ್ಲಿಂದ ಬೇಗ ಹೋಗಬೇಕಿತ್ತು. ಬಟ್ ನಾವಂದ್ರೆ ತುಂಬ ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ ಮಾರ್ನಿಂಗು. ಕ್ಯಾಬ್ ಕ್ಲೋಸ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಇಲ್ಲಿ ಬಂದಿದ್ರೆ ಇನ್ನೂ ಸುಮಾರು ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಇವಾಗ ನಾವು ನಮ್ಮ ನೆಕ್ಸ್ಟ್ ಆ್ಯಕ್ಟಿವಿಟಿ ಆ್ಯಂಡ್ ಲಾಸ್ಟ್ ಆ್ಯಕ್ಟಿವಿಟಿ ಇನ್ ಲಂಕಾವಿ ಸ್ಕೈ ಕ್ಯಾಬ್, ಸ್ಕೈ ರೆಕ್ಸ್ಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಸ್ಕೇರಿ ಹೌಸ್ ಥರ ಅನ್ನಿಸ್ತಾ ಇದೆ. ಸೊ ಹೇಗಿರುತ್ತೆ ನೋಡೋಣ. ಇದು ಒಂದು ಬಸ್ ಥರ ಇದೆ. ನಾವು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಆ್ಯಂಡ್ ಇವಾಗ ಬಸ್ಸು ಮುಂದೆ ಮೂವ್ ಆಗ್ತಾ ಇದೆ ಸ್ಕ್ರೀನ್ ಹತ್ರ. ನಂಗೆ ಅನಿಸುತ್ತೆ ಇದು ಪನೋರಮಿಕ್ ವ್ಯೂ ಇರುತ್ತೆ. ಏನಾದರೂ ಒಂದು ಡಿಸ್ಪ್ಲೇ ಹಾಕ್ತಾರೆ, ಸೇಮ್ ಸ್ಕೈ ಡೋಮಲ್ಲಿ ಹೇಗಿತ್ತು ಆ ಥರ ಏನೋ ಡಿಸ್ಪ್ಲೇ ಆಗುತ್ತೆ, ಪನೋರಮಿಕ್ ವ್ಯೂ ಇರುತ್ತೆ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ.
ಅದು ನಿಜ ಹೋಗ್ತಿದೆ. ಅಲ್ಲಿ ವಿಂಡೋನು ಇದೆ ಬಸ್ಸಿಂದು. ಗೈಸ್, ಸ್ಕೈ ರೆಕ್ಸ್ ವಾಸ್ ಅಮೇಝಿಂಗ್. ಒಂದು ಬಸ್ ಥರ ಇರುತ್ತೆ, ಅದ್ರಲ್ಲಿ ಕೂರಿಸ್ತಾರೆ, ಆಮೇಲೆ ಫುಲ್ಲು ಪನೋರಮಿಕ್ ವ್ಯೂ ಇರುತ್ತೆ. ಅದು ಹೆಂಗೆ, ಆಮೇಲೆ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ. ಅದು ಹೆಂಗಿರುತ್ತೆ ಅಂದರೆ, ನಾವೇ ಅದು ಯಾವುದೋ ಲ್ಯಾಂಡಲ್ಲಿ ಹೋಗಿ ಏನೋ ಫೈಟ್ ಎಲ್ಲ ನಡೀತಾ ಇದೆ ಅನ್ನೋ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂಥರ ಸ್ಕೇರಿ ಹೌಸ್ ಎಕ್ಸ್ಪೀರಿಯನ್ಸ್ ಥರ. ಬಟ್ ಇಟ್ ವಾಸ್ ರಿಯಲಿ ಗುಡ್. ಮತ್ತು 3D ಆರ್ಟ್ ಮ್ಯೂಸಿಯಮ್ಗೆ ಯು ವಿಲ್ ನೀಡ್ ಮೋರ್ ಟೈಮ್, ಲೈಕ್ 1 to 2 hours ಟೈಮ್ ಇಟ್ಕೊಬೋದು ನೀವು 3D ಆರ್ಟ್ ಮ್ಯೂಸಿಯಮ್ಗೆ. ಏನಕ್ಕಂದರೆ ಅಲ್ಲಿ 4 to 5 ಹಾಲ್ಸಲ್ಲಿ ಡಿಫ್ರೆಂಟ್ 3D ಆರ್ಟ್ಸ್ ಇದೆ. ಎಲ್ಲ ಕಡೆ ಕುತ್ಕೊಂಡು ಪಿಕ್ಚರ್ಸ್ ತೊಗೋಬೋದು. ಸೊ ಯು ನೀಡ್ ಟು ಕೀಪ್ ಅಟ್ಲೀಸ್ಟ್ 1 to 2 hours ಫಾರ್ ದ್ಯಾಟ್. ಸ್ಕೈರೆಕ್ಸ್ ವಿಡಿಯೋ ಬರೀ ಒಂದು 5 minutes ವಿಡಿಯೋ ಇರುತ್ತೆ ಅಷ್ಟೇ. ಇಟ್ ವಾಸ್ ವೆರಿ ಸ್ಮಾಲ್ ಬಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಗೈಸ್, ಓರಿಯೆಂಟಲ್ ವಿಲೇಜ್ ಅಥವಾ ಲಂಕಾವಿ ಸ್ಕೈ ಕ್ಯಾಬಿಗೆ ಬಂದರೆ ಯು ನೀಡ್ ಟು ಕೀಪ್ ಅಟ್ಲೀಸ್ಟ್ 4 to 5 hours, ಆರ್ ಯು ಕೆನ್ ಆಲ್ಸೋ ಕೀಪ್ ಒನ್ ಎಂಟೈರ್ ಡೇ. ಯಾಕಂದರೆ ಇಲ್ಲಿ ಸ್ಕೈ ಕ್ಯಾಬ್ ಯಾವಾಗ ಕ್ಲೋಸ್ ಆಗುತ್ತೆ, ಅಂದರೆ ವೆದರ್ ಸರಿ ಇಲ್ಲದೆ ಇರುವಾಗೆಲ್ಲ ಕ್ಲೋಸ್ ಮಾಡ್ತಾರೆ. ಸೊ ಯು ವಿಲ್ ಹ್ಯಾವ್ ಟು ವೆಯ್ಟ್. ಸೊ ನೀವೇನು ಮಾಡ್ಬೋದು ಅಂದರೆ, ಸ್ಕೈ ಕ್ಯಾಬ್ ಎಲ್ಲ ಕ್ಲೋಸ್ ಆಗಿದೆ, ಸ್ಕೈ ಕ್ಯಾಬ್, ಸ್ಕೈ ಬ್ರಿಡ್ಜ್ ಎಲ್ಲ ಕ್ಲೋಸ್ ಆಗಿದ್ದರೆ ಕೆಳಗಡೆ ಒಂದು 3-4 ಆ್ಯಕ್ಟಿವಿಟೀಸ್ ಇದೆ. 3D ಆರ್ಟ್, ಸ್ಕೈ ಡೋಮ್ ಮತ್ತು ಸ್ಕೈ ರೆಕ್ಸ್, ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಕೋಬೋದು. ಇದಿಷ್ಟಕ್ಕೇ ಯು ವಿಲ್ ನೀಡ್ ಲೈಕ್ 3 to 4 hours ಟೈಮ್ ಬೇಕಾಗುತ್ತೆ, 3 hours ಟೈಮ್ ಬೇಕಾಗುತ್ತೆ. ಅದಾದಮೇಲೆ ಯು ಕ್ಯಾನ್ ಟೇಕ್ ಸ್ಕೈ ಕ್ಯಾಬ್ ಆ್ಯಂಡ್ ಗೋ ಟು ಸ್ಕೈ ಬ್ರಿಡ್ಜ್. ನಾವು ಇವಾಗ ಲಂಕಾವಿಯಲ್ಲಿರುವಂಥ ಕುಹಾ ಟೌನ್ಗೆ ಹೋಗ್ತಾ ಇದ್ದೀವಿ. ಕಮ್ ಅಲಾಂಗ್ ವಿತ್ ಮೀ. ಕುಹಾ ಟೌನ್ಗೆ ಹೋಗೋ ದಾರಿಯಲ್ಲಿ ಈ ಬೀಚ್ ಸಿಕ್ತು. ಸೊ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾ ಎಷ್ಟೊಂದು ಇನ್ಫಾರ್ಮೇಷನ್ನ ಹೇಳ್ತಾ ವಿಡಿಯೋನ ರೆಕಾರ್ಡ್ ಮಾಡಿದ್ದೆ. ಬಟ್ ನನಗೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಇರುವಾಗ ರಿಯಲೈಸ್ ಆಗಿಲ್ಲ. ಬಟ್ ಅಲ್ಲಿಂದ ಬಂದ ಮೇಲೆ ಗೊತ್ತಾಯಿತು ಈ ವಿಡಿಯೋ ಕ್ಲಿಪ್ಸಲ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅಂತ. ಈ ವಿಡಿಯೋ ಕ್ಲಿಪ್ಪಲ್ಲಿ ನೀವು ನೋಡ್ತಿರೋ ಹಾಗೆ ಈ ಬೀಚ್ ಫುಲ್ ಎಂಪ್ಟಿ ಆಗಿತ್ತು. ಇಲ್ಲಿ ಒಬ್ಬರು ಜನ ಇರ್ತಿಲ್ಲ, ಯಾರೂ ಇರಲಿಲ್ಲ. ನಾವಷ್ಟೇ ಇದ್ದಿದ್ದು. ಆ್ಯಂಡ್ ಸ್ವಲ್ಪ ದೂರದಲ್ಲಿ ನೋಡಿದ್ರೆ ಫಿಷರ್ ಮ್ಯಾನ್ಸ್ ಇದ್ರು ಅನಿಸುತ್ತೆ. ಆ್ಯಂಡ್ ಬೋಟ್ಸ್ ಎಲ್ಲ ಇತ್ತು. ಸೊ ಐ ಥಿಂಕ್ ಈ ಬೀಚ್ನ ಬರೀ ಫಿಶಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಇಷ್ಟು ಎಂಪ್ಟಿ ಬೀಚ್ನ ನಾನಂತೂ ಯಾವತ್ತೂ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಮಲೇಷ್ಯಾ ಕಂಟ್ರಿ ಏನಿದೆ, ಇದು 2 ಡಿಫ್ರೆಂಟ್ ಐಲ್ಯಾಂಡ್ಸ್ ಮೇಲೆ ಇರೋವಂಥದ್ದು. ಯಾರಿಗೆಲ್ಲ ಈ ವಿಷಯ ಗೊತ್ತಿತ್ತು ಕಾಮೆಂಟ್ನಲ್ಲಿ ಐ ನ್ಯೂ ಅಂತ ಹೇಳಿ ಕಾಮೆಂಟ್ ಮಾಡಿ. ಸೊ ಪೆನಿನ್ಸುಲಾ ಮಲೇಷ್ಯಾ ಆ್ಯಂಡ್ ಬಾರ್ನಿಯೋ ಮಲೇಷ್ಯಾ ಅಂತ 2 ಡಿಫ್ರೆಂಟ್ ಪೀಸಸ್ ಆಫ್ ಲ್ಯಾಂಡ್ ಮೇಲೆ ಈ ಕಂಟ್ರಿ ಸಿಚುಯೇಟ್ ಆಗಿದೆ. ಸೊ ಪೆನಿನ್ಸುಲಾ ಮಲೇಷ್ಯಾ ಇಸ್ ಅಟ್ಯಾಚ್ ಟು ಸಿಂಗಪೂರ್, ಥೈಲ್ಯಾಂಡ್, ವಿಯೆಟ್ನಾಂ. ಆ್ಯಂಡ್ ಬಾರ್ನಿಯೋ ಮಲೇಷ್ಯಾ ಇಸ್ ಆನ್ ಐಲ್ಯಾಂಡ್. ಅದರಲ್ಲಿ ಹಾಫ್ ಆಫ್ ದಿ ಐಲ್ಯಾಂಡ್ ಇಸ್ ಮಲೇಷ್ಯಾ ಆ್ಯಂಡ್ ದಿ ಅದರ್ ಹಾಫ್ ಇಸ್ ಅ ಡಿಫ್ರೆಂಟ್ ಕಂಟ್ರಿ. ಸೊ ಈ ಲಂಕಾವಿ ಏನಿದೆ, ದಿಸ್ ಇಸ್ ವೆರಿ ಕ್ಲೋಸ್ ಟು ಪೆನಿನ್ಸುಲಾ ಮಲೇಷ್ಯಾ. ಆ್ಯಂಡ್ ತುಂಬ ಜನ ವೆಕೇಷನ್ಸ್ಗೆ ಹೋಗೋದು ಪೆನಿನ್ಸುಲಾರ್ ಮಲೇಷ್ಯಾಗೆ. ಮೆಜಾರಿಟಿ ಆಫ್ ದೆಮ್ ಗೋ ಟು ಕ್ವಾಲಾಲಂಪುರ್ ಆ್ಯಂಡ್ ಅದರ್ ಪಾರ್ಟ್ಸ್ ಇನ್ ಪೆನಿನ್ಸುಲಾ ಮಲೇಷ್ಯಾ. ಬಾರ್ನಿಯೋ ಮಲೇಷ್ಯಾ ನಾನು ರಿಸರ್ಚ್ ಮಾಡುವಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ರಿಮೋಟ್ ಕೈಂಡ್ ಆಫ್ ಪ್ಲೇಸ್. ಅಲ್ಲಿಗೆ ಜಾಸ್ತಿ ಜನ ವಿಸಿಟ್ ಮಾಡೋದಿಲ್ಲ. ಗೈಸ್, ಇದೆ ಲಂಕಾವಿಯ ಜೆಟ್ಟಿ ಪಾಯಿಂಟ್. ಕುಹಾ ಟೌನಲ್ಲಿದೆ ಇದು. ಇವಾಗ ನಾವು ಕುಹಾ ಟೌನ್ನ ರೀಚ್ ಆಗಿದ್ದೀವಿ. ಯಾರೆಲ್ಲ ಫೆರಿಯಿಂದ ಲಂಕಾವಿಗೆ ಬರ್ತಾರೆ ಅವರು ಇಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ. ಇಲ್ಲಿಂದ ಥೈಲ್ಯಾಂಡ್ಗೂ ಫೆರೀಸ್ ಅವೈಲಬಲ್ ಇದೆ. BBQ? Yeah, both. Actually, spicy noodle.
ಯು. ನಾವಿವಾಗ ಜೆಟ್ಟಿ ಪಾಯಿಂಟ್ ಹತ್ರ ಇರುವಂಥ ಈಗಲ್ ಸ್ಕ್ವೇರ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಒಂದು ಲಾರ್ಜ್ ಈಗಲ್ ಸ್ಟ್ಯಾಚ್ಯೂ ಇದೆ ಆ್ಯಂಡ್ ಈಗಲ್ ಇಸ್ ಸೆಟ್ ಟು ಬಿ ಪವರ್ಫುಲ್ ಸಿಂಬಲ್ ಆಫ್ ಲಂಕಾವಿ. ಸೊ ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಗೈಸ್, ಮಲೇಷ್ಯಾದಲ್ಲಿ ಇಂಡಿಯನ್ ಫುಡ್ ಸಿಕ್ಕಿಲ್ಲ ಅಂದರೆ ಡೋಂಟ್ ವೆರಿ, ಇಲ್ಲಿ ಸಬ್ವೆ ಇದೆ, 7-Eleven ಇದೆ, ಮತ್ತು KFC ಇದೆ, ಮೆಕ್ಡೊನಾಲ್ಡ್ಸ್ ಇದೆ, ಬರ್ಗರ್ ಕಿಂಗ್ ಇದೆ. ಸೊ ಇಂಡಿಯನ್ ಫುಡ್ ಸಿಕ್ಕಿಲ್ಲ ಅಂದರೂ ಅಟ್ಲೀಸ್ಟ್ ಬರ್ಗರ್, ಪಿಜ್ಜಾಸ್, ಸ್ಯಾಂಡ್ವಿಚಸ್ ಅದೆಲ್ಲ ಸಿಗುತ್ತೆ, ಅದನ್ನು ತಿನ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಗೈಸ್, ಲಂಕಾವಿಯಲ್ಲಿ ಇದು ಐಲ್ಯಾಂಡ್ ಆಗಿದ್ರೂ ಬೀಚಸ್ ಕಡಿಮೆ, ಯಾಕಂದರೆ ಇಲ್ಲಿ ಎಲ್ಲೆಲ್ಲಿ ಸಿ ಹತ್ರ ಶೋರ್ಸ್ ಇದೆ ಅಲ್ಲೆಲ್ಲ ಬಿಲ್ಡಿಂಗ್ಸ್ ಕಟ್ಬಿಟ್ಟಿದ್ದಾರೆ. ನೋಡಿ, ನಾವಿವಾಗ ಈಗಲ್ ಸ್ಕ್ವೇರಲ್ಲಿ ಇದ್ದೀವಿ. ಈಗಲ್ ಸ್ಕ್ವೇರ್ ಹೇಗಿದೆ ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ, ಇದು ಈಗಲ್ಲು, ಮತ್ತು ಇದು ಸಿ. ಲಂಕಾವಿ ಮೀನಿಂಗ್ ಏನು ಗೊತ್ತಾ? ಲಂಗ್ ಅಂದರೆ ಈಗಲ್ ಅಂತ, ಕಾವಿ ಅಂದರೆ ರೆಡ್ ಸ್ಟೋನ್ ಅಂತ. ರೆಡ್ ಸ್ಟೋನ್ ಮೇಲೆ ಕುತ್ಕೊಂಡಿರೋಂಥ ಈಗಲ್ ಅಂತ. ಅದೇ ಈ ಈಗಲ್ ಸ್ಕ್ವೇರಲ್ಲಿರೋ ಸ್ಟ್ಯಾಚ್ಯೂನ ಸಿಗ್ನಿಫಿಕೆನ್ಸ್. ಫೆರಿಯಲ್ಲಿ ಲಂಕಾವಿಗೆ ಬಂದರೆ ಈ ಜೆಟ್ಟಿಯಲ್ಲಿ ಡ್ರಾಪ್ ಮಾಡ್ತಾರೆ, ಇಲ್ಲಿ ಇಳ್ಕೊಂಡು ಆ ಕಡೆ ಹೋಗಬೇಕು. ಆ್ಯಂಡ್ ಟಿಕೆಟ್ಸ್ ತೊಗೊಳಕ್ಕೂ ಅಷ್ಟೇ, ಇಲ್ಲೇ ಕೌಂಟರ್ಸ್ ಇದೆ. ಆ್ಯಂಡ್ ಕ್ವಾಲಾಲಂಪುರಲ್ಲಿ ಎಷ್ಟು ಹೈ ರೈಸ್ ಬಿಲ್ಡಿಂಗ್ಸ್ ಇತ್ತು, ಲಂಕಾವಿ ನೋಡಿ, ಇಟ್ಸ್ ಫುಲ್ ಆಫ್ ಮೌಂಟೇನ್ಸ್ ಆ್ಯಂಡ್ ಸೀಸ್ ಆ್ಯಂಡ್ ಗ್ರೀನರಿ. ಸಿಮಿಲರ್ ಟು KL ಟವರ್ ಇನ್ ಕ್ವಾಲಾಲಂಪುರ್, ಲಂಕಾವಿಯಲ್ಲೂ ಸಿಟಿ ವ್ಯೂ ನೋಡೋದಕ್ಕೆ ಒಂದು ಟವರ್ ಇದೆ, ಬಟ್ ಅದು ಅಷ್ಟು ಹೈಟ್ ಇಲ್ಲ, ಇದು ಶಾರ್ಟ್ ಆಗಿದೆ. ಯಾಕಂದರೆ ಲಂಕಾವಿಯಲ್ಲಿ ಹೈ ರೈಸ್ ಬಿಲ್ಡಿಂಗ್ಸ್ ಇಲ್ಲವೇ ಇಲ್ಲ, ವೆರಿ ರೇರ್. ಸೊ ಅದನ್ನು ಮಹಾ ಟವರ್ ಅಂತ ಕರೀತಾರೆ. ಸೊ ದಿಸ್ ಇಸ್ ದ ಮಹಾ ಟವರ್. ಇದರಲ್ಲೂ ಮೇಲೆ ಹೋಗಿ ಸಿಟಿ ವ್ಯೂ ನೋಡ್ಬೋದು. ಮಲೇಷ್ಯಾದಲ್ಲಿ 13 to 14 ಸ್ಟೇಟ್ಸ್ ಇದೆ. ಕೆಡಾ ಅನ್ನೋ ಒಂದು ಸ್ಟೇಟಿನ ಅಡ್ಮಿನಿಸ್ಟ್ರೇಟಿವ್ ಡಿಸ್ಟ್ರಿಕ್ಟ್ ಈ ಲಂಕಾವಿ. ಸಿ ಪ್ಲೇಸ್ನ ದತರನ್ ಲಂಗ್ ಲಂಕಾವಿ ಅಂತ ಕರೀತಾರೆ. ದತರನ್ ಲಂಗ್ ಅಂದರೆ ಈಗಲ್ ಸ್ಕ್ವೇರ್, ಅಂದರೆ ದತರನ್ ಅಂದರೆ ಸ್ಕ್ವೇರ್, ಲಂಗ್ ಅಂದರೆ ಈಗಲ್ ಮಲೇ ಲ್ಯಾಂಗ್ವೇಜಲ್ಲಿ. ಮೇನ್ಲ್ಯಾಂಡಿಂದ ಐಲ್ಯಾಂಡ್ಗೆ ರೀಚ್ ಆಗೋದಕ್ಕೆ 2 ಆಪ್ಷನ್ಸ್ ಇದೆ. ಒನ್ ಇಸ್ ಥ್ರೂ ಏರ್ವೇ ಆ್ಯಂಡ್ ದಿ ಅದರ್ ಇಸ್ ಥ್ರೂ ಫೆರಿ. ಫೆರಿಯಲ್ಲಿ ಬರಬೇಕಂದ್ರೆ ನೀವು ಕ್ವಾಲಾಲಂಪುರಲ್ಲಿ ಇರ್ಬೋದು, ಇಲ್ಲ ಪೆನಾಂಗಲ್ಲಿ ಇರ್ಬೋದು, ಎಲ್ಲಿಂದಾದರೂ ಇಫ್ ಯು ರೀಚ್ ಕ್ವಾಲಾ ಕೆದಾ ಆರ್ ಕ್ವಾಲಾ ಪೆರ್ಲೀಸ್, ಅಲ್ಲಿಂದ ಡೈರೆಕ್ಟ್ ಫೆರೀಸ್ ಸಿಗುತ್ತೆ. ಕ್ವಾಲಾಲಂಪುರಿಂದ ಎವ್ರಿ 1 hour ಲಂಕಾವಿಗೆ ಡೈರೆಕ್ಟ್ ಫ್ಲೈಟ್ಸ್ ಇದೆ ಆ್ಯಂಡ್ ದ ಕಾಸ್ಟ್ ವಿಲ್ ಬಿ ಸಮ್ವೇರ್ ಲೈಕ್ 1700 to 1000 ಆ ಥರ ಇರುತ್ತೆ. ಆ್ಯಂಡ್ ಫೆರಿಯಲ್ಲಿ ದ ಕಾಸ್ಟ್ ಇಸ್ ಲೈಕ್ 800, ಇಟ್ ಈಸ್ ಲೆಸ್ ದೆನ್ 1000 rupees ಆ ಥರ ಇರುತ್ತೆ. ಗೈಸ್, ಮಲೇಷ್ಯಾದಲ್ಲಿ ಪಬ್ಲಿಕ್ ಪ್ಲೇಸಸ್ ವಿಸಿಟ್ ಎಷ್ಟು ಕನ್ವೀನಿಯೆಂಟಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ಒಂದು ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಹೋದರೆ ಅಲ್ಲಲ್ಲೇ ಫೋಟೋಗ್ರಾಫರ್ಸ್ ಇರ್ತಾರೆ, ಅವ್ರು ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡ್ತಿರ್ತಾರೆ. ಆ್ಯಂಡ್ ನಿಮಗೊಂದು QR ಕೋಡ್ ಕೊಟ್ಟಿರ್ತಾರೆ, ಐದರ್ ದೇ ವಿಲ್ ಗಿವ್ ಟಿಕೆಟ್, ಇಲ್ಲ ಅಂದರೆ ಏನಾದ್ರು ಒಂದು ಕಾರ್ಡ್ ಥರ ಕೊಟ್ಟಿರ್ತಾರೆ. QR ಕೋಡ್ ರಿಜಿಸ್ಟ್ರೇಷನಿಗೆ ಲಿಂಕ್ ಆಗಿರುತ್ತೆ. ಸೊ ನಿಮಗೇನಾದರೂ ಆ ಫೋಟೋಸ್ ಬೇಕಿದ್ದರೆ ನೀವು ವಾಪಸ್ ಎಕ್ಸಿಟ್ ಆಗಬೇಕಾದ್ರೆ ಕೌಂಟರ್ಸ್ ಇರುತ್ತೆ, ಫೋಟೋ ಸೊವೆನಿಯರ್ಸ್ ಅಂತ. ಸೊ ನಿಮಗೆ ಬೇಕಿದ್ರೆ ನೀವು ಫೋಟೋಸ್ ಪರ್ಚೇಸ್ ಮಾಡ್ಬೋದು, ಬೇಡ ಅಂದರೆ ಹಾಗೆ ಹೋಗ್ಬೋದು. ನಾನು ವಿಡಿಯೋ ಬಿಗಿನಿಂಗಲ್ಲಿ ಮೆನ್ಷನ್ ಮಾಡಿದಾಗೆ ಇಲ್ಲಿ ಫ್ಯೂಯಲ್ನ ನಾವೇ ಫಿಲ್ ಮಾಡ್ಕೋಬೇಕು. ಫ್ಯೂಯಲ್ ಸ್ಟೇಷನಲ್ಲಿ ಫ್ಯೂಯಲ್ ಫಿಲ್ ಮಾಡೋದಕ್ಕೆ ಯಾರೂ ಇರಲ್ಲ. ಈ ಥರ ಕನ್ವೀನಿಯನ್ಸ್ ಸ್ಟೋರ್ ಇರುತ್ತೆ, ಆ ಸ್ಟೋರಲ್ಲಿ ಹೋಗ್ಬಿಟ್ಟು ಅಮೌಂಟ್ ಪೇ ಮಾಡಿ ಬಂದುಬಿಟ್ಟು ಈ ಥರ ಫ್ಯೂಯಲ್ನ ನಾವೇ ಫಿಲ್ ಮಾಡ್ಕೋಬೇಕು. ಆ್ಯಂಡ್ ಫ್ಯೂಯಲ್ ಪ್ರೈಸ್ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಅಫೋರ್ಡಬಲ್. ಇಂಡಿಯಾದಲ್ಲಿ 20 years ಬ್ಯಾಕ್ ಏನು ಪ್ರೈಸ್ ಇತ್ತು ಅದೇ ಪ್ರೈಸ್ಗೆ ಇವತ್ತು ಮಲೇಷ್ಯಾದಲ್ಲಿ ಫ್ಯೂಯಲ್ ಸಿಗುತ್ತೆ. ಇಟ್ ವಾಸ್ ಲೈಕ್ ಟ್ರೂಲಿ ಅನ್ಬಿಲೀವಬಲ್. ಇಟ್ ವಾಸ್ ಬಿಟ್ವೀನ್ 2 and 2.5 ರಿಂಗಿಟ್ಸ್. ಅದನ್ನು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದಾಗ ಜಸ್ಟ್ 40 Indian rupees ಪರ್ ಲೀಟರ್ ಪೆಟ್ರೋಲ್. ಇಟ್ಸ್ ಟ್ರೂಲಿ ಅನ್ಬಿಲೀವಬಲ್. Hey everyone, so finally we have reached the most lively beach of Langkawi, Pentai, Sanang. ನನ್ನ ಲೈಫಲ್ಲಿ ನಾನಂತೂ ಇದೇ ಫಸ್ಟ್ ಟೈಮ್ ವೈಟ್ ಸ್ಯಾಂಡ್ ಬೀಚ್ನ ನೋಡಿದ್ದು ಆ್ಯಂಡ್ ನನಗದು ಫುಲ್ ಖುಷಿಯಾಗೋಯ್ತು ಸ್ಯಾಂಡ್ ಕಲರ್ ನೋಡಿ. ಆ್ಯಂಡ್ ವಾಟರ್ ಕಲರ್ ವಾಸ್ ಲೈಕ್ ಲೈಟ್ ಬ್ಲೂ ಆ್ಯಂಡ್ ಸ್ಯಾಂಡ್ ಅಂತೂ ಫುಲ್ ವೈಟ್ ಕಲರ್ ಇತ್ತು. ಲಂಕಾವಿಯಲ್ಲಿ ಒಂದು ಬೀಚ್ನ ವಿಸಿಟ್ ಮಾಡೋದು ನನ್ನ ಮೇನ್ ಇಟಿನರಿ ಆಗಿತ್ತು, ಬಟ್ ಸ್ಕೈ ಕ್ಯಾಬಲ್ಲಿ ಲೇಟ್ ಆಗಿದ್ದರಿಂದ
ಬೀಚ್ಗೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಫೈನಲಿ ಸನ್ಸೆಟ್ ಟೈಮಿಗೆ ಕರೆಕ್ಟಾಗಿ ಬೀಚ್ನ ರೀಚ್ ಆದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು. ನಾವು ಸ್ಟೇ ಆಗಿದ್ದಂಥ ಹೋಟೆಲಲ್ಲಿ ಅವರೇ ಬೀಚ್ಗೆ ಕರ್ಕೊಂಡು ಬಂದು ಪೆಂಟೈಸನಾಂಗ್ ಬೀಚ್ಗೆ ಕರ್ಕೊಂಡ್ಬಂದು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಹಾಗೆ ಬಂದಿರೋ ನಮಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಟೆಲ್ಗೆ ಹೋಗಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಫುಲ್ ಲೇಟ್ ಆಗ್ತಿತ್ತು. ಅದಕ್ಕೆ ನಾವು ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಟ್ವಿ. ಲಂಕಾವಿಯಲ್ಲಿರುವಂಥ ದ ಮೋಸ್ಟ್ ಲೈವ್ಲಿ ಬೀಚ್ ಅಂದರೆ ಪೆಂಟೈಸನಾಂಗ್ ಬೀಚ್ ಆ್ಯಂಡ್ ದಿಸ್ ಇಸ್ ವೆರಿ ಮಚ್ ಸಿಮಿಲರ್ ಟು ಪ್ಯಾಲೋಲೆಮ್ ಬೀಚ್ ಇನ್ ಗೋವಾ. ಅಕಾರ್ಡಿಂಗ್ ಟು ಮೈ ಪ್ಲ್ಯಾನ್ ನಾವಿಲ್ಲಿ 2:30 3 ರೀಚ್ ಆಗಬೇಕಾಗಿತ್ತು. ಆ್ಯಂಡ್ ಆ ಟೈಮಿಗೆ ಇಲ್ಲಿ ಬಂದರೆ ವಾಟರ್ ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ಬಟ್ ಇವಾಗ ನಾವು ರೀಚ್ ಆಗಿದ್ದ ಟೈಮಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಸೊ ವಾಟರ್ ಆ್ಯಕ್ಟಿವಿಟೀಸ್ ಏನು ಮಾಡೋದಕ್ಕಾಗಿಲ್ಲ. ಆ್ಯಂಡ್ ಇಲ್ಲಿ ಈ ಕ್ಲಿಪ್ಪಲ್ಲಿ ನೀವು ನೋಡ್ತಿರಾಗೆ ಎಷ್ಟೊಂದು ಇನ್ಫಾರ್ಮೇಷನ್ನ ನಾನು ರೆಕಾರ್ಡ್ ಮಾಡಿದ್ದೆ. ಬಟ್ ಏನಾಗ್ತಿತ್ತಂತ ಗೊತ್ತಿಲ್ಲ, ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಲಂಕಾವಿಗೆ ನೀವು ನಿಮ್ಮ ಇಟಿನರಿನ ಪ್ಲ್ಯಾನ್ ಮಾಡಬೇಕಂದ್ರೆ ಸ್ಕೈ ಕ್ಯಾಬ್ ಜೊತೆಗೆ ಈ ಪೆಂಟೈಸನಾಂಗ್ ಬೀಚ್ನ ಕಂಬೈನ್ ಮಾಡಿಕೊಂಡು 1 ಡೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಸ್ಕೈ ಕ್ಯಾಬ್ಗೆ ಹೋಗಿ ಆ್ಯಂಡ್ ಮಧ್ಯಾಹ್ನ ಇಲ್ಲ ಈವ್ನಿಂಗ್ ಅಷ್ಟರಲ್ಲಿ ಪೆಂಟೈಸನಾಂಗ್ನ ರೀಚ್ ಆದರೆ ನೀವು ಸ್ವಲ್ಪ ಜಾಸ್ತಿ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನಮಗೆ ವಾಟರ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕಾಗಿಲ್ಲ. ಬಟ್ ಇಲ್ಲಿ ಫೈರ್ ಶೋ ನಡೀತಾ ಇತ್ತು ಈವ್ನಿಂಗ್ ಆ್ಯಂಡ್ ಐ ಥಿಂಕ್ ಎವ್ರಿ ಡೇ ಈವ್ನಿಂಗ್ ಇಲ್ಲಿ ಫೈರ್ ಶೋ ನಡೆಯುತ್ತೆ. ಸೊ ಇದನ್ನು ಕೂಡ ನೋಡ್ಬೋದು. ನಾನು ಮಲೇಷ್ಯಾ ಟ್ರಿಪ್ನ ಪ್ಲ್ಯಾನ್ ಮಾಡಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ರೂಪೇ ಕಾರ್ಡ್ಸ್ ಎಲ್ಲ ಕಡೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದರು. ಬಟ್ ಇಲ್ಲಿ ಎಲ್ಲೂ ರೂಪೇ ಕಾರ್ಡ್ಸ್ನ ಆಕ್ಸೆಪ್ಟ್ ಮಾಡೋದಿಲ್ಲ. ಇಲ್ಲಿ ಬರೀ ವೀಸಾ ಆರ್ ಮಾಸ್ಟರ್ ಕಾರ್ಡ್ನ ಕ್ಯಾರಿ ಮಾಡಬೇಕಾಗುತ್ತೆ. ಈವನ್ ATMsಲ್ಲಿ ಅಮೌಂಟ್ನ ವಿತ್ಡ್ರಾ ಮಾಡೋದಕ್ಕೂ ಕೂಡ ರೂಪೇ ಕಾರ್ಡ್ ಯೂಸ್ ಮಾಡೋದಕ್ಕಾಗಲ್ಲ. ಇಂಡಿಯನ್ಸ್ ಯಾರೆಲ್ಲ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅವರಿಗೆ ಮಲೇಷ್ಯಾ ಇಸ್ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್. ಯಾಕಂತ ಹೇಳಿದ್ರೆ ಇಲ್ಲಿ ಸಿಗ್ನಿಫಿಕೆಂಟ್ ಆಫ್ ಪಾಪ್ಯುಲೇಷನ್ ಇಂಡಿಯನ್ ತಮಿಲಿಯನ್ಸ್ ಇದ್ದಾರೆ. ಆ್ಯಂಡ್ ಇಲ್ಲಿನ ಫುಡ್ ವೈಸ್ ಅಥವಾ ಇಲ್ಲಿನ ಪ್ಲೇಸಸ್ನ ನೋಡ್ತಾ ಇದ್ದರೆ ಇಂಡಿಯಾನೇ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ಮಲೇಷ್ಯಾದಲ್ಲೂ ದೇ ಕನ್ಸ್ಯೂಮ್ ಲಾಟ್ ಆಫ್ ರೈಸ್ ಆ್ಯಂಡ್ ದೇ ಪ್ರಿಪೇರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕರೀಸ್. ಆ್ಯಂಡ್ ಫುಡ್ ಟೇಸ್ಟ್ ಎಲ್ಲ ಇಟ್ ವಿಲ್ ಬಿ ಜಸ್ಟ್ ಲೈಕ್ ಇಂಡಿಯಾದಲ್ಲಿ ಹೇಗಿರುತ್ತೆ ಅದೇ ಥರ ಇರುತ್ತೆ. ಆಲ್ಮೋಸ್ಟ್ ಅಟ್ಲೀಸ್ಟ್ ಸಿಮಿಲರ್ ಆಗಿರುತ್ತೆ. ಸ್ವಲ್ಪ ಡಿಫ್ರೆನ್ಸಸ್ ಅಫ್ಕೋರ್ಸ್ ಇರುತ್ತೆ, ಬಟ್ ಇಟ್ ವಿಲ್ ಬಿ ಸಿಮಿಲರ್. ಆ್ಯಂಡ್ ಒನ್ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ನಾವು ಇಂಡಿಯಾದಲ್ಲಿ ಚಿಕನ್ ಆ್ಯಂಡ್ ಮಟನ್ ಹೇಗೆ ಕನ್ಸ್ಯೂಮ್ ಮಾಡ್ತೀವಿ ಅದೇ ಥರ ಇಲ್ಲಿ ಬೀಫ್ನ ತಿಂತಾರೆ. ಸೊ ಇಲ್ಲಿ ಬೀಫ್ ಇಸ್ ವೆರಿ ಕಾಮನ್. ಅದು ಬಿಟ್ಟರೆ ನೆಕ್ಸ್ಟ್ ಚಿಕನ್ ಇಸ್ ವೆರಿ ಕಾಮನ್ ಹಿಯರ್. ದಟ್ ಈಸ್ ಇಟ್ ಫಾರ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಆಲ್ ವಿತ್ ಅ ನ್ಯೂ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.